ಎಲ್ಲ ನನ್ನ ಆತ್ಮೀಯರಿಗೂ ನಮಸ್ಕಾರಗಳು. ಬೆಳಗಿನ ಶುಭೋದಯ. ಆತ್ಮೀಯರೇ, ಇದಕ್ಕಿಂತ ಪೂರ್ವದಲ್ಲಿ ಮೈಕ್ರೋಸಾಫ್ಟ್ ವರ್ಡದ ಬಗ್ಗೆ ಹೋಮ್ ಮೆನ್ಯೂವನ್ನು ಕ್ಲಿಕ್ ಮಾಡಿದಾಗ ಬಂದಿರತಕ್ಕಂಥ ಆಪ್ಷನ್ಸಲ್ಲಿ ಕೆಲವೊಂದು ಟ್ಯಾಬ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಟೇನೆ. ಇವಾಗ ಕ್ಲಿಪ್ಬೋರ್ಡ್ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಟೇನೆ, ಅಂದರೆ ಕಟ್ಟು, ಕಾಪಿ, ಪೇಸ್ಟು, ಫಾರ್ಮ್ಯಾಟ್, ಪೇಂಟರು. ಇವತ್ತು ಜಸ್ಟ್ ಫಾಂಟದ ಟ್ಯಾಬದ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಟು ವೇದಿಕ್ ಅಕಾಡೆಮಿ ಎಂಬ ವರ್ಡನ್ನು ಇಲ್ಲಿ ಸೆಲೆಕ್ಟ್ ಇಟ್ಕೊಳ್ಳಿ ಮೌಸದಿಂದ. ಜಸ್ಟ್ ಇಲ್ಲಿ ನಾ ಬಿ ಮೇಲೆ ಕ್ಲಿಕ್ ಮಾಡಿದಾಗ ಬೋಲ್ಡ್ ಆಗುತ್ತೆ, ಐ ಮೇಲೆ ಕ್ಲಿಕ್ ಮಾಡಿದಾಗ ಆ ವರ್ಡ್ ಇಟಾಲಿಕ್ ಆಗಿ ಡಿಸ್ಪ್ಲೇ ಆಗುತ್ತೆ. ಬೈ ಚಾನ್ಸ್ ಯು ಮೇಲೆ ಕ್ಲಿಕ್ ಮಾಡಿದಾಗ ಅಂಡರ್ಲೈನ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಬಿಲೋ ಏನಾಯ್ತು ಇಲ್ಲಿ ಅಂಡರ್ಲೈನ್ ಬತ್ತು ಅಂತ ಹೇಳ್ತಾ ಇದ್ದೀನಿ. ಇದೇ ವರ್ಡನ್ನು ನೀವು ಒಂದು ಸೆಕೆಂಡ್ ರಿಮೂವ್ ಮಾಡ್ಕೋಬೇಕಾದಾಗ ಮತ್ತೆ ಆ ವರ್ಡನ್ನು ಕ್ಲಿಕ್ ಮಾಡಿದಾಗ ಮತ್ತೆ ರಿಮೂವ್ ಆಗುತ್ತೆ. ಇಟಾಲಿಕನ್ನು ಕ್ಲಿಕ್ ಮಾಡಿದಾಗ ಮತ್ತೆ ಆಸ್ ವೆಲ್ ಸೇಮ್ ರೆಗ್ಯುಲರ್ ಆಗುತ್ತೆ. ಈವನ್ ಬಿ ಅಂತ ಕ್ಲಿಕ್ ಮಾಡಿದಾಗ ಬೋಲ್ಡ್ ಕ್ಯಾನ್ಸಲ್ ಆಗುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ನೆನಪಿಟ್ಕೋಬಹುದು, ಇದನ್ನು ಶಾರ್ಟ್ಕಟ್ ಕೀ ಮುಖಾಂತರ ಯಾವ ರೀತಿಯಾಗಿ ನಾವು ಬಳಕೆ ಮಾಡಬೇಕಾದಾಗ ಕಂಟ್ರೋಲ್ ಅನ್ನುವಂಥ ಕೀಯನ್ನು ಹಿಡಿದು ಆರ್ ಅಂತ ಕೊಟ್ಟಾಗ ರೈಟ್ ಸೆಕ್ಷನ್ನಲ್ಲಿ ಡಿಸ್ಪ್ಲೇ ಆಯ್ತು. ಇವಾಗ ಆಮೇಲೆ ಕಂಟ್ರೋಲ್ ಎಲ್ ಅಂತ ಕೊಟ್ಟಾಗ ಲೆಫ್ಟ್ ಬರುತ್ತೆ. ಕಂಟ್ರೋಲ್ ಇ ಅಂತ ಕೊಟ್ಟಾಗ ಸೆಂಟರು. ನೀವು ಕೇಳ್ಬೋದು ಇಲ್ಲಿ ಕಂಟ್ರೋಲ್ ಆರ್ ಫಾರ್ ರೈಟ್, ಕಂಟ್ರೋಲ್ ಎಲ್ ಫಾರ್ ಲೆಫ್ಟ್, ಕಂಟ್ರೋಲ್ ಇ ಫಾರ್ ಸೆಂಟರ್. ಸೊ ಕಂಟ್ರೋಲ್ ಸಿ ಅಂತ ಕೊಟ್ಟಾಗ ಸೆಂಟರ್ ಯಾಕೆ ಬರ್ತಾ ಇಲ್ಲ, ಕಂಟ್ರೋಲ್ ಇ ಅಂತ ಯಾಕೆ ಕೊಡ್ತಾ ಇದ್ದಾರೆ ಅಂತ ಕೇಳ್ಬೋದು. ಕಂಟ್ರೋಲ್ ಸಿ ಇಟ್ ಈಸ್ ಆಲ್ರೆಡಿ ಅಸೈಡ್ ಇನ್ ಕಾಫಿ ಕಮಾಂಡ್. ಇದಕ್ಕಿಂತ ಪೂರ್ವದಲ್ಲಿ ಕಂಟ್ರೋಲ್ ಸಿ ಫಾರ್ ಕಾಫಿ ಅಂತ ಹೇಳ್ಕೊಟ್ಟೇವೆ. ಅದಕ್ಕೋಸ್ಕರ ಏನಪ್ಪ ಅಂದರೆ ಕಂಟ್ರೋಲ್ ಇ ಫಾರ್ ಸೆಂಟರ್ ಅಂತ ಹೇಳಬೇಕು. ಒನ್ ಸೆಕೆಂಡ್ ನೋಡಿ, ಇವಾಗ ಕಂಟ್ರೋಲ್ ಆರ್ ಫಾರ್ ರೈಟ್, ಕಂಟ್ರೋಲ್ ಇ ಫಾರ್ ಸೆಂಟರ್, ಕಂಟ್ರೋಲ್ ಎಲ್ ಫಾರ್ ಲೆಫ್ಟ್. ಅದರಂತೆ ಕಂಟ್ರೋಲ್ ಬಿ ಫಾರ್ ಬೋಲ್ಡ್, ಕ್ಯಾರೆಕ್ಟರ್ಸ್ ಏನಾಯ್ತು ಬೋಲ್ಡ್ ಆಯಿತು ಅಂತ ಹೇಳ್ತಾ ಇದ್ದೀನಿ. ಕಂಟ್ರೋಲ್ ಐ ಫಾರ್ ಇಟಾಲಿಕ್, ಆ ವರ್ಡ್ ಏನಾಯ್ತು ಇಲ್ಲಿ ಇಟಾಲಿಕ್ ಆಯ್ತು. ಇವಾಗ ಕಂಟ್ರೋಲ್ ಯು ಫಾರ್ ಅಂಡರ್ಲೈನ್ ಅಂತ ಹೇಳ್ತಾ ಇದ್ದೀನಿ. ಆ ವರ್ಡ್ ಕೆಳಗಡೆ ಏನಾಯ್ತು ಅಂಡರ್ಲೈನ್ ಡಿಸ್ಪ್ಲೇ ಆಯಿತು ಅಂತ ಹೇಳ್ತಾ ಇದ್ದೇನೆ. ಸೊ ಒನ್ಸ್ ಅಗೇನ್ ಆ ವರ್ಡ್ ಅನ್ನು ನೀವು ಮತ್ತೆ ರಿಮೂವ್ ಮಾಡ್ಕೋಬೇಕಾದಾಗ ಒನ್ಸ್ ಅಗೇನ್ ಟು ಪ್ರೆಸ್ ಕಂಟ್ರೋಲ್ ಯು ಫಾರ್ ಅಂಡರ್ಲೈನ್ ಕ್ಯಾನ್ಸಲ್, ಅಗೇನ್ ಕಂಟ್ರೋಲ್ ಐ ಫಾರ್ ಇಟಾಲಿಕ್ ಕ್ಯಾನ್ಸಲ್, ಕಂಟ್ರೋಲ್ ಬಿ ಫಾರ್ ಬೋಲ್ಡ್ ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇವಾಗ ಇಷ್ಟು ಆದ ತಕ್ಷಣ ಏನು ಮಾಡ್ತಾ ಇದ್ದೀನಿ, ಬಿ ಐ ಯು ಬೋಲ್ಡ್ ಇಟಾಲಿಕ್ ಅಂಡರ್ಲೈನ್ ಬಗ್ಗೆ ಗೊತ್ತಾಯ್ತು. ಇಲ್ಲಿ ಎ ಬಿ ಹುಡುದು ಒಂದು ಸ್ಟ್ರೈಕ್ ಅನ್ನು ಕೊಟ್ಟೇವೆ. ಈಗ ಇದರ ಅರ್ಥ ಏನಂದ್ರೆ ಆಕ್ಚುಲಿ ಸಮ್ ಸಿಚುವೇಶನ್ ಇಫ್ ಯು ವಾಂಟ್ ಇನ್ ದ್ಯಾಟ್ ಕ್ಯಾರೆಕ್ಟರ್ಸ್, ಆ ಕ್ಯಾರೆಕ್ಟರ್ಸ್ ನನಗೆ ಬೇಕಾದಾಗ ನೀವು ಓದ್ಕೋಬಹುದು ಅಥವಾ ಬೇಡಾದಾಗ ಬಿಡಬಹುದು ಅನ್ನೋಂಥ ಸಂದರ್ಭ ಬಂದಾಗ ನಾನು ಏನು ಮಾಡ್ತೇನೆ, ಸ್ಟ್ರೈಕ್ ಥ್ರೂ ಅನ್ನೋಂಥ ಕಮೆಂಟ್ಸ್ ಅನ್ನು ಕ್ಲಿಕ್ ಮಾಡಿದಾಗ ಆ ರಿಟರ್ನ್ ಮಾಡಿರ್ತಕ್ಕಂಥ ಕ್ಯಾರೆಕ್ಟರ್ಸ್ನ ಮಿಡಲ್ ಏನಪ್ಪ ಅಂದ್ರೆ ಲೈನ್ಸ್ ಅನ್ನು ಡಿಸ್ಪ್ಲೇ ಮಾಡೋದಕ್ಕೆ. ಈಗ ನಿಮಗೆ ಗೊತ್ತಿದ್ದಿರ್ಬೋದು, ಈಗ ಏನೋ ಒಂದು ಡೇಟಾವನ್ನು ರಿಟರ್ನ್ ಮಾಡಿದಾಗ ಡೇಟಾ ನಿಮಗೆ ಅದನ್ನು ರಿಮೂವ್ ಮಾಡಲಿಕ್ಕೂ ಬರಲ್ಲ, ಆಮೇಲೆ ಅದನ್ನು ಇಡ್ಲಿಕ್ಕೂ ಮನಸ್ಸಿದ್ದರಂಗಿಲ್ಲ. ಅಂಥ ಸಿಚುವೇಶನ್ ಇದ್ದಾಗ ಬೇಕಾದರೆ ಓದ್ಕೋ, ಬೇಡಾದರೆ ಬಿಡುವಂಥ ಸಿಚುವೇಶನ್ ಇದ್ದಾಗ ಈ ಸ್ಟ್ರೈಕ್ ಥ್ರೂ ಅನ್ನೋಂಥ ಕಮೆಂಟ್ಸನ್ನು ನಾವು ಬಳಕೆ ಮಾಡ್ಕೊತೇವೆ. ಸಿಚುವೇಶನ್ ಆ ರೀತಿ ಬಂದಾಗ ಮಾತ್ರ ಬಳಕೆ ಮಾಡ್ಕೋ. ಒಂದು ಸೆಕೆಂಡ್ ರಿಮೂವ್ ಮಾಡ್ಕೋಬೇಕಾದಾಗ ಇಲ್ಲಿ ಮತ್ತೆ ಅದರ ಮೇಲೆ ನಿಮ್ಮ ಮೌಸನ್ನು ಕ್ಲಿಕ್ ಮಾಡಿದಾಗ ಆ ಡಾಟಾ ಏನಾಯಿತು, ಸೊ ರಿಮೂವ್ ಆಯಿತು ಅಂತ ಹೇಳ್ತಾ ಇದ್ದೀನಿ. ಸೊ ಓಕೆ, ಇಲ್ಲಿ H2 ಅಂತ ಇದರ ಅರ್ಥ ಏನಂದರೆ ಆ್ಯಕ್ಚುಲಿ, ಸೊ ಇಫ್ ಯು ವಾಂಟ್ ಇನ್ H2O, ನಿಮಗೆ ಗೊತ್ತಿದೆ ಇವಾಗ H2O ನೀರಿನ ಅಣುಸೂತ್ರ ಅಂತ ಹೇಳ್ತಾ ಇದ್ದೀನಿ. ಇದು ಕರೆಕ್ಟ್ ಆಗಿಲ್ಲ ಈಗ, ಯಾಕಂದರೆ 2 ಏನು ಬೇಕಾಗಿತ್ತಪ್ಪ ಅಂದ್ರೆ ಈ ಡಾಟಾ ಹೆಚ್ಚದ ಬಿಲೋ ಬರಬೇಕಾಗಿತ್ತು. ಇಂಥ ಸಂದರ್ಭದಲ್ಲಿ ನಾನು ಏನು ಮಾಡ್ತೀನಿ ಇಲ್ಲಿ, ಸೊ ಆ್ಯಕ್ಚುಲಿ ಸಬ್ಸ್ಕ್ರಿಪ್ಟ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ. ನೋಡಿ ಇವಾಗ, ಸೊ ಜಸ್ಟ್ ಟು ಸೆಲೆಕ್ಟ್ ದ ವರ್ಡ್, ಸೊ ಕಂಟ್ರೋಲ್ ಶಿಫ್ಟ್ ಗ್ರೇಟರ್ ದನ್ ಸಿಂಬಲ್ ಟು ಇನ್ಕ್ರೀಸ್ ದ ಡಾಟಾ ಏನಾಕಾಯ್ತು ಬಿಗ್ ಆಗಾಕಾಯ್ತು ಅಂತ ಹೇಳ್ತೇವೆ. ಓಕೆ, ಎಸ್ ಸಾರಿ, ಮೌಸನ್ನು ಇಲ್ಲಿ ಕ್ಲಿಕ್ ಇಟ್ಕೋ. ಒನ್ಸ್ ಅಗೇನು ನನಗೇನು ಬೇಕಾಗಿದೆ ಒಂದು ಎಕ್ಸಾಂಪಲ್ಲು. ಸೊ ಯಾವುದೋ ಒಂದು ಫಾರ್ಮುಲಾವನ್ನು ರಿಟರ್ನ್ ಮಾಡಬೇಕಾಗಿತ್ತಪ್ಪ. ಸೊ ಆ್ಯಕ್ಚುಲಿ ಈಗ ಎ ಪ್ಲಸ್ ಬಿ ಬ್ರಾಕೆಟ್ ಕಂಪ್ಲೀಟ್. ಓಕೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ರೈಟ್ ಮಾಡಬೇಕಾಗಿದೆ. ಇವಾಗ ಮೌಸನ್ನಲ್ಲಿ ಇಟ್ಕೋ 2 ಅಂತನ್ನೀಗ. ಓಕೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಫಾರ್ಮುಲಾವನ್ನು ರೈಟ್ ಮಾಡ್ತಾನೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಓಕೆ, ಇದು ಆ್ಯಕ್ಚುಲಿ ರಾಂಗ್ ಡಿಸಿಷನ್ ಅಂತ ಹೇಳ್ಬೋದು. ಯಾಕಂದರೆ ಈಗ 2 ಏನು ಬೇಕಾಗಿತ್ತು, ಇಲ್ಲಿ ಅಪ್ ಬೇಕಾಗಿತ್ತು. ಆ ವರ್ಡನ್ನು ಮಾತ್ರ ಸೆಲೆಕ್ಟ್ ಇಟ್ಕೋ. ಇಲ್ಲಿ ಮೌಸನ್ನು ತಗೋ, ಇಲ್ಲಿ ಸೂಪರ್ ಸ್ಕ್ರಿಪ್ಟ್ ಅಂತ ಇದೆ. ಇದು ಏನಿದು ಸೂಪರ್ ಸ್ಕ್ರಿಪ್ಟು. ಓಕೆ, ಮೌಸನ್ನು ಕ್ಲಿಕ್ ಇಟ್ಕೋ, ಜಸ್ಟ್ ಏನಾಯಿತು ಅಪ್ ಬರುತ್ತೆ. ಈಗ ನೋಡಿ, ಈಗ ಎ ಸ್ಕ್ವೇರ್ ಅದೇ ರೀತಿ ಬೇಕಾದಾಗ ವಿತ್ ದ ಹೆಲ್ಪ್ ಆಫ್ ಸೆಲೆಕ್ಟ್ ಮಾಡ್ಕೋ ವರ್ಡನ್ನು.
ಅಗೇನ್ ಈಗ ಡಬಲ್ ಸೆಲೆಕ್ಟ್ ಮಾಡ್ಕೋಬೇಕಾದಾಗ ವಿತ್ ದ ಹೆಲ್ಪ್ ಆಫ್ ಕಂಟ್ರೋಲ್ ಕೀ ಏನು ಹಿಡಿದು ಮೌಸನ್ನು ಕ್ಲಿಕ್ ಮಾಡಿದಾಗ ಜಸ್ಟ್ ಏನೈತಿ ಇಲ್ಲಿ ಸೊ ಸೆಲೆಕ್ಟ್ ಇಟ್ಕೊಂಡು ವರ್ಡನ್ನು ಸೂಪರ್ ಸ್ಕ್ರಿಪ್ಟ್ ಅಂತ ಕೊಟ್ಟಾಗ ಆ ವರ್ಡ್ ಮೇಲ್ಗಡೆ ಬಂತು ಈ ಕರೆಕ್ಟ್ ಆಯಿತು ಅಂತ ಹೇಳ್ಬೋದು ಇವಾಗ. ಓಕೆ, a+b² ಈಕ್ವಲ್ ಟು a² + b² + 2ab. ಎಸ್ ಫಾರ್ಮುಲಾ ಈ ರೀತಿ ಬೇಕಾದಾಗ ಈಗ ಒಂದು ಉದಾಹರಣೆ ಏನಂದ್ರೆ ಆ್ಯಕ್ಚುಲಿ ನೀವು ತಿಳ್ಕೊಬೇಕಾದಾಗ ನಾ ಇವನ್ 7th ಅಂತ ರೈಟ್ ಮಾಡಬೇಕಾಗಿದೆ ಇವಾಗ. ಸೊ 7th TH ಆಟೋಮೆಟಿಕ್ ಏನಾಯಿತು ಸೊ ಸಾಫ್ಟ್ವೇರ್ಸಲ್ಲಿ ನಾವು ಸೆಟ್ ಮಾಡೋದಕ್ಕಾಗಿ ಸ್ಪೇಸನ್ನು ಕೊಟ್ಟಾಗ TH ಅನ್ನೋಂಥ ವರ್ಡ್ ಏನಿತ್ತು ಅಪ್ ಆಯ್ತಲ್ಲ, ಅಪ್ಪಕ್ಕೆ ನಾವು ಏನಂತ ಕರಿತೀವಿ ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತಾ ಇದ್ದೀವಿ. ಆ ಪ್ರೆಸೆಂಟ್ ಇರ್ತಕ್ಕಂಥ ಡಾಟಾ ಡೌನ್ ಬರಬೇಕಾದಾಗ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಸೊ ಸಬ್ಸ್ಕ್ರಿಪ್ಟ ಅಂತ ಹೇಳ್ತಾ ಇದ್ದೀನಿ. ಉದಾಹರಣೆ ಏನದು H2O. ಈಗ ಒಂದು ಉದಾಹರಣೆ Na2Cl ರಿಟರ್ನ್ ಮಾಡಬೇಕಾದಾಗ ನಾನು ಏನು ಮಾಡ್ತೀನಿ 2 ಬಿಲೋ ಬರಬೇಕಾದಾಗ ಆ 2 ಸೆಲೆಕ್ಟ್ ಇಟ್ಕೋ, ಇಲ್ಲಿ ಸಬ್ಸ್ಕ್ರಿಪ್ಟ್ ಅನ್ನೋಂಥ ಆಪ್ಷನ್ಸನ್ನು ಬಳಕೆ ಮಾಡ್ಕೊಳ್ಳಿ. ಓಕೆ, ಇನ್ನು ಈ ರೀತಿ ಇದ್ದಾಗ ವೆಲ್ಕಮ್ ಟು ವೇದಿಕ್ ಅಕಾಡೆಮಿ ವರ್ಡನ್ನು ಸೆಲೆಕ್ಟ್ ಇಟ್ಕೋ. ಇಲ್ಲಿ ನೋಡಿ ಇವಾಗ ಸೊ ನಾನು ಇಲ್ಲಿ ಮೌಸನ್ನು ಕ್ಲಿಕ್ ಮಾಡಿದಾಗ ಇನ್ಕ್ರೀಸ್ ದ ಫಾಂಟ್ ಅಂತ ಹೇಳ್ತಾ ಇದ್ದೀನಿ. ಏನಾಯಿತು ಆ ಫಾಂಟ್ ಬಿಗ್ ಆಗ್ತಾ ಇದೆ. ಅದರಂತೆ ಡಿಕ್ರೀಸ್ ದ ಫಾಂಟ್ ಅಂತ ಬೇಕಾದಾಗ ಈ ಕ್ಯಾರೆಕ್ಟರ್ಸ್ ಮೇಲೆ ಇದನ್ನ ಕ್ಲಿಕ್ ಮಾಡ್ಕೋ. ಸೊ ಡಾಟಾ ಏನಾಕೈತಿ ಇಲ್ಲಿ ಡಿಕ್ರೀಸ್ ಆಗಾಕೈತು ಅಂತ ಹೇಳ್ತೇವೆ. ಸೊ ಆತ್ಮೀಯರೇ ಇದನ್ನು ಏನು ಮಾಡ್ಕೋಬೇಕು, ಈ ವರ್ಡನ್ನು ಫಸ್ಟ್ ಆಫ್ ಆಲ್ ಏನು ಮಾಡ್ಕೊಳ್ಳಿ ಸೆಲೆಕ್ಟ್ ಇಟ್ಕೊಳ್ಳಿ. ಓಕೆ, ನೀ ಶಿಫ್ಟ್ ಅನ್ನೋಂಥ ಕೀಯನ್ನು ಹಿಡಿದು ಎಂಡ್ ಅನ್ನೋಂಥ ಕೀ ನಿಮ್ಮ ಕೀಬೋರ್ಡಲ್ಲಿ ಇರ್ತಕ್ಕಂಥ ಎಂಡ್ ಕೀಯನ್ನು ಪ್ರೆಸ್ ಮಾಡಾಗ ಡಾಟಾ ಏನಾಯ್ತಾ ಲೈನ್ಸ್ ಸೆಲೆಕ್ಟ್ ಆಯಿತು. ಕಂಟ್ರೋಲು ಮತ್ತು ಶಿಫ್ಟ್ ಅನ್ನೋಂಥ ಕೀಯನ್ನು ಸೈಮಲ್ಟೇನಿಯಸ್ಲಿ ಪ್ರೆಸ್ ಮಾಡಿ ಟು ಇನ್ಕ್ರೀಸ್ ಇಲ್ಲೇನಿದೆ ಗ್ರೇಟರ್ ದನ್ ಸಿಂಬಾಲ್ ಅದಲ್ಲ ಅದನ್ನು ಕ್ಲಿಕ್ ಮಾಡಿದಾಗ ಡಾಟಾ ಏನಾಕೈತಿ ಇಲ್ಲಿ ಬಿಗ್ ಆಗಾಕೈತು. ಸೊ ಈ ಒಂದು ಲೆಸ್ ದನ್ ಸಿಂಬಾಲನ್ನು ಕೊಟ್ಟಾಗ ಒನ್ಸ್ ಅಗೇನ್ ಡಾಟಾ ಏನಾಕೈತಿ ಇಲ್ಲಿ ಸೊ ಡಿಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಈಗ ನನಗೇನು ಬೇಕಾಗಿದೆ ಆ್ಯಕ್ಚುಲಿ ಈ ಇನ್ಕ್ರೀಸು ಮತ್ತು ಡಿಕ್ರೀಸ್ ಬಗ್ಗೆ ಗೊತ್ತಾಯ್ತು. ನಿಮಗೆ ಗೊತ್ತಾಗದೇ ಇದ್ದಾಗ ಏನು ಮಾಡ್ಕೋ ಈ ಮೌಸನ್ನು ಕ್ಲಿಕ್ ಮಾಡ್ಕೊ ಇಲ್ಲಿ. ಓಕೆ, ಅಗೇನ್ ಇಲ್ಲಿ ಕ್ಲಿಕ್ ಮಾಡಿದಾಗ ಓಕೆ ಡಿಕ್ರೀಸ್ ಆಯ್ತು ಈಗ. ಎಸ್, ಇನ್ನು ಒಂದು ವಿಶೇಷ ಏನಂದರೆ ಆ್ಯಕ್ಚುಲಿ ಈ ಡಾಟಾವನ್ನು ಸೆಲೆಕ್ಟ್ ಇಟ್ಕೋ. ಇದಕ್ಕಿಂತ ಪೂರ್ವದಲ್ಲಿ ಹೇಳ್ಕೊಟ್ಟೇನೆ ನನಗ. ಸೊ ಒನ್ಸ್ ಅಗೇನ್ C ಫಾರ್ ಕಾಫಿ. ಓಕೆ, ನನಗೇನು ಬೇಕಾಗಿದೆ ಇಲ್ಲಿ ಬೇಕಾಗಿದೆ ಡಾಟಾ C ಫಾರ್ ಪೇಸ್ಟ್, C ಫಾರ್ ಪೇಸ್ಟ್. ಎಸ್, ಓಕೆ. ಸೊ ಇಲ್ಲಿ ಕೇಸಸ್ ಅಂತ ಇದೆ ಈಗ. ಸೊ ಡಾಟಾವನ್ನು ಸೆಲೆಕ್ಟ್ ಇಟ್ಕೋ. ಫಸ್ಟ್ ಏನು ಮಾಡ್ಕೋ ಇಲ್ಲಿ ಮೌಸನ್ನು ಕ್ಲಿಕ್ ಇಟ್ಕೊಂಡು ಇಲ್ಲಿ ಸೆಂಟೆನ್ಸ್ ಅಂತ ಹೇಳ್ತೇನೆ. ಸೆಂಟೆನ್ಸ್ ಕೇಸ್ ಅಂದರೆ ಇನ್ಸಿಯಲ್ ಕ್ಯಾರೆಕ್ಟರ್ ಮಾತ್ರ ಕ್ಯಾಪಿಟಲು. ಸೊ ಆಲ್ ಕ್ಯಾರೆಕ್ಟರ್ಸ್ ಇಟ್ ಶುಡ್ ಬಿ ಪ್ರೆಸೆಂಟ್ ಓನ್ಲಿ ಸ್ಮಾಲ್ ಲೆಟರ್ಸ್. ಆ ವಾಕ್ಯದ ಮೊದಲನೇ ಅಕ್ಷರ ಮಾತ್ರ ಕ್ಯಾಪಿಟಲ್ ಬೇಕಾದಾಗ ನಾನು ಏನು ಮಾಡ್ತಾ ಇದ್ದೀನಿ ಸೆಂಟೆನ್ಸ್ ಕೇಸ ಅಂತ ಹೇಳ್ತಾ ಇದ್ದೀನಿ. ಇರುವ ಟೋಟಲ್ ಏನಪ್ಪ ಅಂದರೆ 5 ಕೇಸಸ್ಸು. 1 is ಸೆಂಟೆನ್ಸ್, ಸೆಕೆಂಡ್ ಒನ್ ಈಸ್ ಲೋವರ್ ಕೇಸ್, ನೆಕ್ಸ್ಟ್ ಒನ್ ಈಸ್ ಅಪ್ಪರ್ ಕೇಸ್, ನೆಕ್ಸ್ಟ್ ಒನ್ ಈಸ್ ಫೋರ್ತ್ ಒನ್ ಈಸ್ ಏನಂತ ಕರಿತೀವಿ ಟೈಟಲ್ ಕೇಸ್ ಅಂತ ಕರಿತೀವಿ, ಅಥವಾ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತೀವಿ. ಆ ಶಬ್ದದ ಮೊದಲನೇ ಅಕ್ಷರ ಮಾತ್ರ ಕ್ಯಾಪಿಟಲ್, ಇನ್ನುಳಿದ ಏನಪ್ಪ ಅಂದ್ರೆ ಸ್ಮಾಲ್ ಬೇಕಾದಾಗ ಕ್ಯಾಪಿಟಲೈಸ್ ಆರ್ ಟೈಟಲ್ ಕೇಸ್ ಅಂತ ಕರಿತೀವಿ. ದ ಲಾಸ್ಟ್ ಒನ್ ಇಸ್ ಟಾಗಲ್ ಕೇಸ್. ಟಾಗಲ್ ಕೇಸನ್ನು ಭಾಳ ರೇರ್ ಆಗಿ ಬಳಕೆ ಮಾಡ್ತೇವೆ, ಆದರೂ ಇಷ್ಟೇ ತಿಳ್ಕೊಳ್ಳಿ. ಸೊ ಕಂಪ್ಯೂಟರ್ದಲ್ಲಿ ಮೈಕ್ರೋಸಾಫ್ಟ್ ವರ್ಡಲ್ಲಿ ದೇ ಆರ್ ಟೋಟಲಿ 5 ಕೇಸಸ್. 1 is ಸೆಂಟೆನ್ಸ್. ಸೊ ಇನ್ಸಿಯಲ್ ಕ್ಯಾರೆಕ್ಟರ್ ಮಾತ್ರ ಕ್ಯಾಪಿಟಲ್ ಇರುತ್ತೆ. ಲೋವರ್ ಕೇಸ್ ಆಲ್ ಕ್ಯಾರೆಕ್ಟರ್ it should be present only lower case letters. Upper it means all characters it should be present only upper case letters. So capitalize each word it means or title case both are same. ಆ ರಿಟರ್ನ್ ಮಾಡಿರ್ತಕ್ಕಂಥ ವರ್ಡ್ದ ಆ ಅಕ್ಷರದ ಮೊದಲನೇ ಶಬ್ದದ ಮೊದಲನೇ ಅಕ್ಷರ ಮಾತ್ರ ಕ್ಯಾಪಿಟಲ್, ಇನ್ನುಳಿದು ಸ್ಮಾಲ್ ಅಂತಂದ್ರೆ ಅದಕ್ಕೆ ಏನಂತ ಕರಿಬೇಕು ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಕರಿಬೇಕು, ಅಥವಾ ಇಲ್ಲಾಂದ್ರೆ ಟೈಟಲ್ ಕೇಸ ಅಂತ ಕರಿಬೇಕು. ಇವಾಗ ನೋಡಿ ಇಲ್ಲಿಗ ಸೆಂಟೆನ್ಸ್ ಕೊಟ್ಟಾಗ F ಮಾತ್ರ ಕ್ಯಾಪಿಟಲ್. ಓಕೆ, ಸೊ ಒನ್ಸ್ ಅಗೇನ್ ಇಲ್ಲಿ ಮತ್ತೆ ಸೆಂಟೆನ್ಸ್ ಕೇಸನ್ನು ಚೂಸ್ ಇಟ್ಕೋ. ಇಲ್ಲಿ ನಾನು ಲೋವರ್ ಅಂತ ಕೊಟ್ಟಾಗ ಆಲ್ ಕ್ಯಾರೆಕ್ಟರ್ಸ್ ಇಟ್ ಶುಡ್ ಬಿ ಪ್ರೆಸೆಂಟ್ ಓನ್ಲಿ ಸ್ಮಾಲ್ ಲೆಟರ್ಸ್. ಇಲ್ಲಿ ಸೆಲೆಕ್ಟ್ ಮಾಡಿರ್ತಕ್ಕಂಥ ವರ್ಡನ್ನು ಅಬ್ಸರ್ವೇಷನ್ ಮಾಡ್ಕೊಳ್ಳಿ ಇಲ್ಲಿಗೆ ಜಸ್ಟ್. ಈಗ ಇದೇ ನಿನಗೆ ಕ್ಯಾಪಿಟಲ್ ಬೇಕಾದಾಗ ಒನ್ಸ್ ಅಗೇನ್ ಏನು ಮಾಡ್ಕೊಳ್ಳಿ ಈ ಸೆಂಟೆನ್ಸ್ ಕೇಸನ್ನು ಚೂಸ್ ಇಟ್ಕೊಂಡು ಅಪ್ಪರ್ ಕೇಸ್ ಅನ್ನು ಆಲ್ ಕ್ಯಾರೆಕ್ಟರ್ಸ್ ಇಟ್ ಶುಡ್ ಬಿ ಪ್ರೆಸೆಂಟ್ ಓನ್ಲಿ ಅಪ್ಪರ್ ಕೇಸ್ ಲೆಟರ್ಸ್. ಕ್ಯಾಪಿಟಲ್ ಬಂದು ಈಗೆಲ್ಲ. ಬಟ್ ನನಗೇನು ಬೇಕಾಗಿದೆ ಈ ವರ್ಡನ್ನು ಸೆಲೆಕ್ಟ್ ಇಟ್ಕೊಂಡು ಕ್ಯಾಪಿಟಲೈಸ್ ಆ ಶಬ್ದದ ಮೊದಲನೇ ಅಕ್ಷರ ಮಾತ್ರ ಕ್ಯಾಪಿಟಲ್. ನೋಡಿ ಈಗ ಫಾರ್, 1, ಪರ್ಸನ್ಸ್, ಎಸ್, ಸೈನ್ ಏನದು ಇನ್ಸಿಯಲ್ ವರ್ಡ್ ಮಾತ್ರ ಕ್ಯಾಪಿಟಲ್ ಬತ್ ಅಂತ ಹೇಳ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ಇಲ್ಲಿ ಮೌಸನ್ನು ಮತ್ತೆ ಕ್ಲಿಕ್ ಇಟ್ಕೊಂಡು ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಟಾಗಲ್ ಕೇಸ್ ಅಂತ ಹೇಳ್ತಾ ಇದ್ದೀನಿ. ಈಚ್ ಇನ್ಸಿಯಲ್ ವರ್ಡ್ ಮಾತ್ರ ಸ್ಮಾಲ್, ಇನ್ನುಳಿದು ಆಲ್ ಕ್ಯಾರೆಕ್ಟರ್ಸ್ ಇಟ್ ಶುಡ್ ಬಿ ಪ್ರೆಸೆಂಟ್ ಓನ್ಲಿ ಅಪ್ಪರ್ ಕೇಸ್ ಲೆಟರ್ಸ್ ಅಂತ ಹೇಳ್ತಾ ಇದ್ದೀನಿ. ಆ ಶಬ್ದದ ಮೊದಲನೇ ಅಕ್ಷರ ಮಾತ್ರ ಏನಾಗ್ತಾ ಇದೆ ಸ್ಮಾಲ್ ಆಗ್ತಾ ಇದೆ. ಸೊ ಇನ್ನುಳಿದ ಕ್ಯಾರೆಕ್ಟರ್ಸ್ ಎಲ್ಲ ಏನಿಲ್ಲಿ ಕ್ಯಾಪಿಟಲೈಸ್ ಆಗ್ತಾ ಇದೆ. ಓಕೆ, ಸೊ ಒನ್ಸ್ ಅಗೇನ್ ಏನು ಮಾಡ್ಕೊ ಇಲ್ಲಿ. ಸೊ ಇಲ್ಲಿ ಮತ್ತೆ ಸೆಂಟೆನ್ಸ್ ಕೇಸನ್ನು ಚೂಸ್ ಇಟ್ಕೋ. ಸೊ ನಾ ಏನು ಮಾಡ್ತಾ ಇದ್ದೀನಿ ಇಲ್ಲಿ ಅಪ್ಪರ್ ಕೇಸು ಅಥವಾ ಸ್ಮಾಲ್ ಕೇಸನ್ನು ಚೂಸ್ ಮಾಡ್ಕೋ. ಓಕೆ ಆದ್ಮೇಲೆ ಇದನ್ನು ನೀವು ಅಪ್ಪರ್ ಮತ್ತು ಲೋವರ್ ಅನ್ನುವಂಥ ಕ್ಯಾರೆಕ್ಟರ್ಸನ್ನು ನೀವು ಶಾರ್ಟ್ಕಟ್ ಕೀ ಮುಖಾಂತರ ಮಾಡಬೇಕಾದಾಗ ಕಂಟ್ರೋಲ್ ಮತ್ತು ಶಿಫ್ಟ್ ಅನ್ನುವಂಥ ಕೀಯನ್ನು ಪ್ರೆಸ್ ಮಾಡಿ ಕೆ ಅಂತ ಕೊಡಿಲೆ ಕ್ಯಾಪಿಟಲ್ ಆಯ್ತು. ಇವಾಗ
ಒನ್ಸ್ ಅಗೇನ್ ನೀವು ಮತ್ತೆ ಅದನ್ನು ರಿಮೂವ್ ಮಾಡ್ಕೋಬೇಕಾದಾಗ ಕಂಟ್ರೋಲ್ ಮತ್ತು ಶಿಫ್ಟ್ ಅನ್ನೋಂಥ ಕೀ ಏನು ಹಿಡಿದು ಅಗೇನ್ ಕೀ ಅಂತ ಪ್ರೆಸ್ ಮಾಡು, ಮತ್ತೆ ಸ್ಮಾಲ್ ಲೆಟರ್ಸು. ಅಥವಾ ನೀವು ಮತ್ತೊಂದು ಮಾಡ್ಬೋದು ಇಲ್ಲಿ, ಕಂಟ್ರೋಲ್ ಶಿಫ್ಟ್ ಎ ಫಾರ್ ಅಗೇನ್ ಬಿಗ್ ಕ್ಯಾಪಿಟಲ್. ಕಂಟ್ರೋಲ್ ಮತ್ತು ಶಿಫ್ಟ್ ಅನ್ನೋಂಥ ಕೀಯನ್ನು ಹಿಡಿದು ಕ್ಲಿಕ್ ಮಾಡಿದಾಗ ಬಿಗ್ ಕ್ಯಾಪಿಟಲ್, ಒನ್ಸ್ ಅಗೇನ್ ಸ್ಮಾಲ್ ಮತ್ತೆ ಬೇಕಾದಾಗ ಅಗೇನ್ ಅದೇ ಕೀಯನ್ನು ಪ್ರೆಸ್ ಮಾಡಿಗ ಆಸ್ ವೆಲ್ ಸೇಮ್ ಪೊಸಿಷನ್ ಬರ್ತೀಗ. ಓಕೆ, ಸೊ ಇವಾಗ ನಾ ಏನು ಮಾಡ್ತಾ ಇದ್ದೀನಿ, ಫಾಂಟ್ ಟ್ಯಾಬ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಏನಂದರೆ ಆ್ಯಕ್ಚುಲಿ ಸೊ ಯಾವುದೋ ಒಂದು ಟೆಕ್ಸ್ಟ್ ಇಫೆಕ್ಟನ್ನು ನೀವು ಕೊಡಬೇಕಾದಾಗ ಒಂದು ಉದಾಹರಣೆ ಏನಂದ್ರೆ, ಇಲ್ಲಿ ಮೌಸನ್ನು ಕ್ಲಿಕ್ ಇಟ್ಕೋ, ಯಾವ ಕ್ಯಾರೆಕ್ಟರ್ಸ್ ನಿಂಗೆ ಯಾವ ರೀತಿ ಬೇಕಾಗಿದೆಲ್ಲ ಈ ಪ್ರೆಸೆಂಟ್ ಇರ್ತಕ್ಕಂಥ ಇದಕ್ಕೆ ನಾವು ಏನು ಮಾಡ್ಕೋಬೋದು, ಇಲ್ಲಿ ಮೌಸನ್ನು ಕ್ಲಿಕ್ ಮಾಡಿದಾಗ ಆ ಕ್ಯಾರೆಕ್ಟರ್ಸ್ ಆಟೋಮೆಟಿಕ್ ಆಗಿ ಆ ಫಾಂಟ್ ಸ್ಟೈಲ್ಗೆ ಏನಾಯಿತು ಕನ್ವರ್ಟ್ ಆಯಿತು ಅಂತ ಹೇಳ್ತಾ ಇದ್ದೇವೆ. ಇನ್ನು ಬೈ ಚಾನ್ಸ್ ಆ ಪ್ರೆಸೆಂಟ್ ಇರ್ತಕ್ಕಂಥ ಡಾಟಾದ ಬಿಲೋ ನೀವು ಏನಾದರೂ ಇದನ್ನೇನು ರಬ್ ಮಾಡಬೇಕಾದಾಗ ವಿತ್ ದ ಹೆಲ್ಪ್ ಆಫ್ ಇನ್ ದಿಸ್ ಆಪ್ಷನ್ಸ್ ನನಗೇನು ಬೇಕಾಗಿದೆ, ಈ ಕಲರ್ಸನ್ನು ನೀವು ಡಿಸ್ಪ್ಲೇ ಇಂಡಿಕೇಟ್ ಆಗ್ತಾ ಇದೆ, ಅಬ್ಸರ್ವೇಷನ್ ಮಾಡಿ. ಓಕೆ, ಎಸ್, ನಿಮಗೆ ಯಾವ ಕಲರ್ಸನ್ನು ಬೇಕಲ್ಲ ಆ ಕಲರ್ಸನ್ನು ಏನು ಮಾಡ್ಕೊಳ್ಳಿ, ಇಂಡಿಕೇಟ್ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ರೆಡ್ ಬೇಕಾದಾಗ ರೆಡ್ ತಗೋಯಿಸು, ಈ ರೀತಿ ಬೇಕಾದಾಗ ಸ್ಕೈ ಬ್ಲೂ, ಯಾವ ಕಲರ್ಸನ್ನು ಬೇಕಲ್ಲ ಆ ಕಲರ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇನ್ನು ಪ್ರೆಸೆಂಟ್ ಇರ್ತಕ್ಕಂಥ ಈ ಫಾಂಟದ ಕ್ಯಾರೆಕ್ಟರ್ಸನ್ನು ನಿಮಗೆ ರೆಡ್ ಬೇಕಾದಾಗ ಆ ಸೆಂಟೆನ್ಸನ್ನು ಫಸ್ಟ್ ಆಫ್ ಆಲ್ ಸೆಲೆಕ್ಟ್ ಇಟ್ಕೋ, ಈ ರೀತಿಯಾಗಿ ಈ ಥರನಾಗಿ. ಸೊ ಇಲ್ಲಿ ಏನು ಮಾಡ್ಕೊಳ್ಳಿ, ಫಾಂಟನ್ನು ಚೂಸ್ ಇಟ್ಕೋ ಇಲ್ಲಿ. ಎಸ್, ಯಾವ ಕಲರ್ಸನ್ನು ಬೇಕಲ್ಲ ಆ ಕಲರ್ಸನ್ನು ಏನು ಮಾಡ್ಕೊಳ್ಳಿ, ಇಂಡಿಕೇಟ್ ಆಗುತ್ತೆ. ಎಸ್, ಓಕೆ ಓಕೆ, ಈ ರೀತಿ ಆಯಿತು. ಇವಾಗ ಆದಮೇಲೆ ಈ ಫಾಂಟದ ಬಗ್ಗೆ ಇರತಕ್ಕಂಥ ಎಲ್ಲ ಆಪ್ಷನ್ಸನ್ನು ಹೇಳಿಕೊಟ್ಟೇನೆ. ಇವಾಗ ಬೋಲ್ಡ್ ಅಂತ ಆಗಿರ್ಬೋದು, ಇಟಾಲಿಕ್ ಆಗಿರ್ಬೋದು, ಅಂಡರ್ಲೈನ್ ಆಗಿರ್ಬೋದು, ಅಥವಾ ಈ ಪ್ರೆಸೆಂಟ್ ಇರ್ತಕ್ಕಂಥ ಕ್ಯಾರೆಕ್ಟರ್ಸನ್ನು ನಾನು ಏನು ಮಾಡ್ತೀನಿ, ಈ ರೀತಿ ಸೆಲೆಕ್ಟ್ ಇಟ್ಕೊಂಡು ನಿಮಗೆ ಡಿಫ್ರೆಂಟ್ ಫಾಂಟ್ ಸ್ಟೈಲ್ಸನ್ನು ಚೂಸ್ ಮಾಡ್ಕೋಬೇಕಾದಾಗ ಇಲ್ಲೇನಿದೆ ಕ್ಯಾಲಿಬರ್ ಅಂತ ಇದೆ, ಈಗ ಬಾಡಿ ಅಂತ. ಇಲ್ಲಿ ಮೌಸನ್ನು ಕ್ಲಿಕ್ ಮಾಡು, ಮಲ್ಟಿಪಲ್ ಇದಾವೆ. ಈಗ ಅಲ್ಜೇರಿಯನ್ ಅಂತ ಕೊಡ್ತಾ ಇದ್ದೇನೆ ಈಗ. ಸೊ ಕ್ಯಾರೆಕ್ಟರ್ ಸೆಲೆಕ್ಟ್ ಇರ್ತಕ್ಕಂಥ ವರ್ಡ್ ಮಾತ್ರ ಏನಾಯಿತು, ಅಲ್ಜೇರಿಯನ್ ಅಂತ ಆಯ್ತು. ಈಗ ಆ ಫಾಂಟಲ್ಲಿ ಇಲ್ಲಿ ನನಗೆ ಎಲ್ವೆನ್ ಅಂತಿದೆ ಇವಾಗ. ಸೊ ನನಗೇನು ಮಾಡ್ತೀನಿ, 28 ಅಥವಾ ಎಷ್ಟು ಕೊಡ್ತೇನೆ ಈಗ. ಎಸ್, ಓಕೆ, ಏನಾಯ್ತದು, ಬಿಗ್ ಆಯಿತು. ಸೊ ಒನ್ಸ್ ಅಗೇನ್ ಅಲ್ಲಿ ಹೋಗೋದು ಏನಪ್ಪ ಅಂತಂದರೆ, ಈ ಶಾರ್ಟ್ ಕಟ್ ಕೀ ಮಾಡಬೇಕಾದಾಗ ಕಂಟ್ರೋಲ್ ಶಿಫ್ಟ್ ಹಿಡಿದು ಲೆಸ್ ತನಕ ಕೊಟ್ಟಾಗ ಏನಾಗ್ತಾ ಇದೆ ಇಲ್ಲಿ, ಸೊ ಸ್ಮಾಲ್ ಲೆಟರ್ಸ್ ಆಗಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಇವತ್ತು ಈ ಫಾಂಟದ ಬಗ್ಗೆ ಎಲ್ಲ ಇರ್ತಕ್ಕಂಥ ಆಪ್ಷನ್ಸನ್ನು ಹೇಳ್ಕೊಟ್ಟೇನೆ ಇವಾಗ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಏನಾದರೂ ಹೇಳುವುದಿದ್ದರೆ ಕಾಮೆಂಟ್ಗಳ ಮುಖಾಂತರ ಹೇಳಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.